ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ತುಂಬ ದಿನ ಆಗಿತ್ತು ವಿಡಿಯೋನ ಸ್ಟಾರ್ಟ್ ಮಾಡಿ. ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಮತ್ತು ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ಇವತ್ತು ಸ್ವಲ್ಪ ಮಳೆ ಬಂದಿತ್ತಲ್ಲ, ಹಾಗಾಗಿ ಪೈರನ್ನ ಸ್ವಲ್ಪ ಕಿತ್ಬಿಟ್ಟು ಎಲ್ಲೆಲ್ಲಿ ಪೈರೆಲ್ಲ ಹೋಗಿದ್ದೋ ರಾಗಿ ಪೈರು ಅಲ್ಲೆಲ್ಲ ನಾನು ಪೈರನ್ನ ನೆಡ್ತಾ ಇದ್ದೆ. ಫ್ರೆಂಡ್ಸ್, ಹಾಗೆಯೇ ನಾವು ಹೊಲಕ್ಕೆಲ್ಲ ರಾಗಿ ಹಾಕಿದ್ದೀವಿ. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತಲ್ಲ, ಆವಾಗ ನಾನು ಆಸ್ಪತ್ರೆಯಲ್ಲಿ ಇದ್ನಲ್ಲ, ಆವಾಗ ನಮ್ಮ ಹಸ್ಬೆಂಡ್ ಬಂದು ಎಲ್ಲ ಉಕ್ಕೆ ಹೊಡೆಸಿ ಎಲ್ಲ ಹೊಲಕ್ಕೆಲ್ಲ ರಾಗಿ ಹಾಕಿಸ್ಬಿಟ್ಟು ಬಂದಿದ್ದರು. ನಾನು ಹೇಳಬೇಕು ಅಂತ ಅಂದರೆ ಒಂದು 10 ಡೇಸ 11 ಡೇಸ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದು. ಆವಾಗಲೇ ಬಂದು ಮಳೆ ಹುಯ್ದಿತ್ತು ಅಂತ ಹೇಳ್ಬಿಟ್ಟು ಹೊಲಕ್ಕೆಲ್ಲ ರಾಗಿ ಬಿಟ್ಬಿಟ್ಟು ಬಂದಿದ್ದರು. ಇವಾಗ ನಾನು ಆಸ್ಪತ್ರೆಯಿಂದ ಬಂದು ಸ್ವಲ್ಪ ಸುಧಾರಿಸ್ಕೊಂಡು ಆದಮೇಲೆ ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ. ಇವಾಗ ಅದಕ್ಕೇ ಬೆಳಗ್ಗೆನೇ ಎದ್ದು ನಾನು ಎಲ್ಲೆಲ್ಲಿ ಪೈರೆಲ್ಲ ಹೋಗಿದ್ದೋ ನೋಡಿ, ಇಲ್ಲೆಲ್ಲ ಪೈರೆಲ್ಲ ಹೋಗಿದ್ದಾವೆ. ಇಲ್ಲಿಗೇ ಅಂದರೆ ಬೆಳಗ್ಗೆನೇ ನೆಡಬೇಕು, ಯಾಕೆಂದರೆ ಸ್ವಲ್ಪ ನೆಲ ಹಸಿ ಇರುತ್ತೆ. ಬಿಸಿಲು ಹೊಡೆದ್ಮೇಲೆ ಭೂಮಿ ಒಣಗುತ್ತಲ್ಲ, ಅವಾಗ ನೆಡೋಕ್ಕಾಗಲ್ಲ. ಅದಕ್ಕೇ ಎಲ್ಲ ಹೋಗಿರ್ತಕ್ಕೆಲ್ಲ ನಾನು ಪೈರನ್ನ ನಾಟಿ ಮಾಡ್ತಾಯಿದ್ದೆ. ಫ್ರೆಂಡ್ಸ್, ಹಾಗೆಯೇ ನಾವು ಹೊಲಕ್ಕೆ ಅವರೆಕಾಳನ್ನು ಸಹ ಹಾಕಿದ್ದು, ಅವರೆ ಗಿಡನೂ ಸಹ ಹುಟ್ಟಿದ್ದು. ಇದು ಮೊಳಕೆಲ್ಲ ಈ ಕಡೆ ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ನವಿಲುಗಳು ಬರ್ತವೆ. ನವಿಲುಗಳು ಎಲ್ಲ ಮೊಳಕೆಲೆ ಎಲ್ಲನೂ ತಿನ್ಕೊಂಡು ಅದನ್ನು ಮೇಲ್ಗಡೆ ಎಲ್ಲ ಕುಕ್ಕೊಂಡು ತಿನ್ಕೊಂಡು ಹೋಗಿದ್ದಾವೆ. ನಾನೀಗ ಇಲ್ಲಿ ನೆಡ್ತಾ ಇದ್ದೀನಲ್ಲ, ಅಲ್ಲಿ ಒಂದು ಸಾಲು ಫುಲ್ಲು ಅವರೆ ಗಿಡ ಇತ್ತು. ಎಲ್ಲ ನವಿಲೆಲ್ಲ ಕುಕ್ಕೊಂಡು ತಿನ್ಕೊಂಡು ಹೋಗಿದ್ದಾವೆ ನೋಡಿ. ಅಲ್ಲಿ ಒಂದು ಅವರೆ ಗಿಡನೇ ಕಾಣಿಸ್ತಾ ಇಲ್ಲ. ಹಾಗೆಯೇ ತುಂಬಾ ಬಿಸಿಲು ಸ್ಟಾರ್ಟ್ ಆಯಿತು. ನಾನು ನೆಡ್ತಾ ಇದ್ದೆ, ನನಗಂತೂ ಆಗ್ತಾನೇ ಇರಲಿಲ್ಲ. ಯಾಕೆಂದರೆ ಒಂದು ಆಸ್ಪತ್ರೆಯಲ್ಲಿ ಒಂದಷ್ಟು ದಿನ ಇದ್ದು ಮನೇಲಿ ಏನು ಕೆಲಸ ಮಾಡ್ದಂಗೆ ಬಂದು ಈಗ ಹೊಲದಲ್ಲಿ ಸಡನ್ನಾಗಿ ಹೋಗಿ ಕೆಲಸ ಮಾಡ್ತಿರೋಕ್ಕಂತೂ ಬಿಸಿಲು ನನಗೆ ತಡೆಯೋಕ್ಕೆ ಆಗ್ತಾಯಿರಲಿಲ್ಲ. ಫುಲ್ಲು ಮಕ್ಕದಲ್ಲೆಲ್ಲ ಬೆವರ್ತಾ ಇದ್ದೆ, ಅಷ್ಟೊಂದು ಬಿಸಿಲು ಬರ್ತಾಯಿತ್ತು. ಸ್ವಲ್ಪ ಎಲ್ಲಿ ಸ್ವಲ್ಪ ಜಾಗ ಇದೆಯಲ್ಲ ಅಷ್ಟು ಮಾತ್ರ ನೆಟ್ಬಿಟ್ಟು ಮನೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ನೆಡ್ತಾ ಇದ್ದೆ. ನಮ್ಮನೆಯವರು ಸ್ವಲ್ಪ ಆ ಕಡೆ ಎಲ್ಲ ಆ ಸೈಡೆಲ್ಲ ಸ್ವಲ್ಪ ಬೆಳಗ್ಗೆ ನೆಟ್ಬಿಟ್ಟು ಹೋಗಿದ್ರು. ನಾನು ತಿಂಡಿ ತಿನ್ಕೊಂಬಂದು ನೆಡ್ತಾ ಇದ್ದೆ. ಫ್ರೆಂಡ್ಸ್, ಹಾಗೆಯೇ ಈ ಥರ ಹೊಲದಲ್ಲಿ ಕೆಲಸ ಮಾಡಬೇಕು ಅಂದರೆ ತುಂಬ ಖುಷಿಯಾಗುತ್ತೆ. ನನಗಂತೂ ಫಸ್ಟೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ಇತ್ತೀಚೆಗಂತೂ ಈ ಥರ ಕೆಲಸ ಮಾಡಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ. ಈ ಥರ ಹೊಲದೊಳಗೆಲ್ಲ ಓಡಾಡ್ಕೊಂಡು ಈ ಥರ ಕೆಲಸ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ಫ್ರೆಂಡ್ಸ್, ಹಾಗೆಯೇ ಪೈರೆಲ್ಲ ನೆಟ್ಟಾಯಿತು, ಸ್ವಲ್ಪ ನೆಟ್ಟಿದೆ. ಇವಾಗ ಆಡು ಮೇಯ್ಸೋಣ ಅಂತ ಹೇಳ್ಬಿಟ್ಟು ಆಡನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದೆ. ಈಗ ಟೈಮ್ ಬಂದು 10 ಗಂಟೆ ಆಗಿತ್ತು. ಬಿಸಿಲು ಸಹ ತುಂಬಾ ಬಂದಿತ್ತು. ಸ್ವಲ್ಪ ಹೊತ್ತು ಒಂದು 1 ಅವರ್ ಆಡು ಮೇಯ್ಸ್ಕೊಂಬಿಟ್ಟು ಬಂದುಬಿಡೋಣ, ಮಳೆ ಬರೋ ಅಷ್ಟರೊಳಗೆ. ಸ್ವಲ್ಪ ಮಳೆ ಬರೋ ಥರ ಮೋಡನೂ ಸಹ ಆಡ್ತಾ ಇತ್ತು. ಈ ಕಡೆ ಬಿಸಿಲು ಸಹ ಇತ್ತು. ಅದಕ್ಕೇ ಮಳೆ ಬರೋ ಅಷ್ಟರೊಳಗೆ ಸ್ವಲ್ಪ ಬೇಗ ಮೇಯ್ಸ್ಕೊಂಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ. ಈಗಂತೂ ಮಳೆ ಊದಿರೋದಕ್ಕಂತೂ ಎಲ್ಲಿ ನೋಡಿದ್ರು ಫುಲ್ಲು ಗ್ರೀನರಿ ಆಗಿದೆ. ನೋಡೋಕ್ಕೆ ಖುಷಿಯಾಗುತ್ತೆ. ಮತ್ತು ಹಾವುಗಳಿರ್ತವೆ ಅನ್ನೋದು ಒಂದು ಭಯ, ಏಕೆಂದರೆ ಹಸಿರು ಜಾಸ್ತಿ ಇದ್ದರೆ ಅದರೊಳಗೆಲ್ಲ ಹಾವುಗಳಿರ್ತವೆ. ಈ ಕಡೆ ನಾವಿರೋದೆಲ್ಲ ಬಾರೆ ಹೊಲ್ದ ಹತ್ರ ಅಲ್ವಾ, ತುಂಬಾ ಹಾವುಗಳಿರ್ತವೆ. ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಅಂದ್ರೂ ನೋಡ್ಕೊಂಡು ಹೆಜ್ಜೆ ಇಡಬೇಕು. ಬಾ, ಹೊಟ್ಲೊಳಗೆ ಬಂದ್ರೆ ನಡಿಬೇಡ, ಬಾ.
ಫ್ರೆಂಡ್ಸ್ ಹಾಗೆಯೇ ಇಲ್ಲೇ ನಾನು ಮೇಯ್ಸಕ್ಕೆ ಬಂದಿರೋದು. ನಮ್ಮ ಸಿಸ್ಟರ್ದು ಅಲ್ಲೇ ಮೇಯ್ಸಕ್ಕೆ ಬಂದಿರೋದೆಲ್ಲ ನಮ್ಮ ಸಿಸ್ಟರ್ದು. ಮತ್ತು ಹಸುನೂ ಸಹ ಬೆಳಗ್ಗೆನೇ ಇಲ್ಲಿ ಕಟ್ಟಾಕ್ಬಿಟ್ಟು ಹೋಗಿದೆ. ಇವಾಗ ಆಡನ್ನೂ ಸಹ ಇಲ್ಲೇ ಇಟ್ಕೊಂಬಂದಿದ್ದೀನಿ. ಹಾಗೆಯೇ ಇಲ್ಲಿ ಆಡಿಟ್ಕೊಂಬಂದಿದ್ದೀನಲ್ಲ, ಇಲ್ಲಂತೂ ತುಂಬಾ ಗಿಡಗಳು ಬೆಳ್ಕೊಂಡಿದೆ. ಎಲ್ಲಿ ನೋಡಿದ್ರೂ ಫುಲ್ಲು ಗಿಡ. ಇಲ್ಲಿ ಸ್ವಲ್ಪ ಇದಾಗಿದೆ, ಇಲ್ಲಿ ಹೊಸ ಕಟ್ಟಿದ್ದೆ, ಅಲ್ಲೊಂದು ಸ್ವಲ್ಪ ದಾರಿ ಥರ ಇದೆ. ಇಲ್ಲೆಲ್ಲ ಫುಲ್ಲು ಗಿಡಗಳಿದೆ. ಇದರೊಳಗೆ ಏನು ಮಲಗಿದ್ರೂ ಕಾಣಿಸಲ್ಲ, ತುಂಬಾ ಭಯ ಆಗುತ್ತೆ. ಹಾಗಾದರೂ ನಮ್ಮ ಹಸ್ಬೆಂಡ್ ಹೇಳೋಗಿದ್ರು, ಅಲ್ಲಿಗೆ ಆಡಿಟ್ಕೊಂಡು ಹೋಗಬೇಡ, ತುಂಬಾ ಸೆಡ್ರಿದೆ, ಇಲ್ಲೇ ಮನೆ ಹತ್ರನೇ ಕಟ್ಟಾಕು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಮೇಯ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ನೋಡಿ ಇಲ್ಲೆಲ್ಲ ಮೇಯ್ತಿದ್ದಾವೆ. ಹಸುನೂ ಸಹ ಇಲ್ಲೇ ಇದೆ. ಆಡುಗಳು ನೋಡಿ ಇಲ್ಲೊಂದೆರಡು ಮೇಯ್ತಿದೆ, ಆ ಕಡೆ ಒಂದೆರಡು ಮೇಯ್ತಿದೆ. ಎಲ್ಲಿ ನೋಡಿದ್ರು ಫುಲ್ಲು ಗ್ರೀನು, ಕಾಲಿಡೋಕ್ಕೂ ಜಾಗಿಲ್ಲ, ತುಂಬಾ ಉದ್ದ ಬೆಳೆದ್ಬಿಟ್ಟಿದೆ ಗಿಡಗಳು. ಫ್ರೆಂಡ್ಸ್ ಹಾಗೆಯೇ ಆಡುಗಳನ್ನ ಮೇಯಿಸ್ಕೊಂಡು ಮನೆ ಹತ್ರ ಇಟ್ಕೊಂಬಂದಿದ್ದೀನಿ. ಈಗ ಮನೆ ಮುಂದೆ ಸ್ವಲ್ಪ ಮೇವಿದೆ, ಹಸಿರಿದೆ, ಅದಕ್ಕೆ ಇಲ್ಲೇ ಕಟ್ಟಾಕೋಣ, ಇನ್ನೂ ಟೈಮ್ ಆಗಿರಲಿಲ್ಲ ಒಳಗೆ ಕಟ್ಟಾಕೋಕ್ಕೆ. ಅದಕ್ಕೆ ಸಂಜೆವರೆಗೂ ಇಲ್ಲೇ ಮೇಯ್ತಾವಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಮನೆ ಮುಂದೆನೇ ಅವನ್ನ ಇಟ್ಕೊಂಬಂದು ಕಟ್ಟಾಕ್ತಿದ್ದೆ. ಇಲ್ಲೇ ಸ್ವಲ್ಪ ಹೊತ್ತು ಸಂಜೆವರೆಗೂ ಇಲ್ಲೇ ಮೇಯ್ತವೆ. ಒಳಗೆ ಕಟ್ಟಾಕಿದ್ರೆ ಇವತ್ತು ಸೊಪ್ಪು ಬೇರೆ ಒಳಗಡೆ ಕಟ್ಟಿಲ್ಲ, ಸಂದು ಇನ್ನೂ ಬಡ್ಕೊತವೆ. ಇಷ್ಟೊತ್ತಿಗೆ ಒಳಗೆ ಕಟ್ಟಾಡಲ್ಲ ಅಂತ ಅಂದ್ಬಿಟ್ಟು ಅವಕ್ಕೂ ಗೊತ್ತಾಗುತ್ತೆ ಹೇಳಬೇಕು ಅಂತ ಅಂದರೆ. ಅದಕ್ಕೇ ಸಂಜೆವರೆಗೂ ಇಲ್ಲೇ ಮೇಯ್ಲಿ ಅಂತ ಹೇಳ್ಬಿಟ್ಟು ಮನೆ ಹತ್ರ ಇಲ್ಲೇ ಊಟ ಹಾಕ್ತಾಯಿದ್ದೆ. ಅಲ್ಲಿ ಒಂದು 3 hour, ಒಂದು 3 ಗಂಟೆ ಟೈಮ್ ಏನೋ ಅಲ್ಲಿ ಮೇಯ್ಸ್ಕೊಂಬಿಟ್ಟು ಬಂದೆ. ಅಲ್ಲೇ ಇದ್ದೆ. ಅಲ್ಲಂತೂ ತುಂಬಾ ಸೊಳ್ಳೆಗಳು, ಅಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ತುಂಬಾ ಭಯ ಆಗ್ತಿತ್ತು ಹೇಳಬೇಕು ಅಂತ ಅಂದರೆ. ಅದಕ್ಕೆ ಅಲ್ಲೊಂದು ಸ್ವಲ್ಪ ಹೊತ್ತು ಮೇಯ್ಸ್ಕೊಂಬಿಟ್ಟು ಬಂದೆ. ಈಗ ಮನೆ ಹತ್ರನೇ ಮನೆ ಮುಂದೆ ಊಟ ಹಾಕ್ತಾಯಿದ್ದೀನಿ. ಈಗ ಮನೆ ಮುಂದೆ ಊಟ ಹಾಕ್ಬಿಟ್ಟು ಹೋಗಿ ಸ್ವಲ್ಪ ಊಟ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಮೇವು ಕುಯ್ಬೇಕು ಹಸಿಗೆ. ಮೇವು ಕುಯ್ತೀನಿ. ಮಳೆ ಬರೋ ಥರನೂ ಆಗಿದೆ, ಮೋಡನೂ ಆಗಿದೆ. ನೋಡಿ ಆಡು ಕಟ್ಟಾಕ್ಬಿಟ್ಟು ಊಟ ಮಾಡೋಣ ಅಂತ ಒಳಕ್ಕೆ ಹೋಗಿದ್ದೀನಿ. ಅಲ್ಲೇ ಒಂದು ಆಡು ಕಿತ್ಕೊಂಡ್ಬಿಟ್ಟು ಅಲ್ಲಿ ಜೋಳದ ಕಡ್ಡಿ ಒಳಗೆ ಹೋಗಿ ಮೇಯ್ತಾ ಇದೆ. ನೆಲ ಸ್ವಲ್ಪ ಹಸಿ ಇರೋದ್ರಿಂದ ಇಲ್ಲಿ ನಾವು ನೆಲಕ್ಕೆ ಊಟ ಹಾಕಿದ್ರೂ ಸಹ ಅವು ಕಿತ್ಕೊಳ್ತವೆ. ಈ ಸಣ್ಣ ಆಡುಗಳು ಯಾವುವು ಕಿತ್ಕೊಳ್ಳಲ್ಲ. ಇದು ದೊಡ್ಡ ಆಡು ಐತಲ್ಲ, ಇದೊಂದು ಹೆಣ್ಣಾಡು, ಇದಂತೂ ಯಾವಾಗಲೂ ಕಿತ್ಕೊಳ್ತಾ ಇರ್ತದೆ. ಫ್ರೆಂಡ್ಸ್ ಹಾಗೆಯೇ ಊಟ ಮಾಡ್ಕೊಂಡು ಇವಾಗ ಇದು ಸ್ವಲ್ಪ ಹಸಿಗೆ ಮೇವು ಕುಯ್ಯೋಣ ರಾತ್ರಿಗೆ ಅಂತ ಅಂದ್ಬಿಟ್ಟು ಮೇವನ್ನ ಕುಯ್ತಾ ಇದೆ. ಆ ಕಡೆ ದಪ್ಪು ಕಡ್ಡಿಗಳಿದ್ದಾವೆ, ಜೋಳದ ಕಡ್ಡಿ, ಅವನ್ನ ಕಿತ್ಕೊಳ್ಳೋಣ ಅಂತಂದರೆ ಅದು ಗಾಳಿ ಬೀಸ್ತಾ ಇದೆಯಲ್ಲ, ಕಣ್ಣಿಗೆ ಹೊಡಿತದೆ ಅದು. ಅದಕ್ಕೇ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿತ್ತಲ್ಲ ಅದನ್ನೇ ಕಿತ್ಕೊಳ್ತಾ ಇದ್ದೆ. ತುಂಬ ದಿನ ಆಯಿತು ಈ ಕೆಲಸಗಳೆಲ್ಲ ಮಾಡಿ. ನಮ್ಮನೆಯವರೇ ಎಲ್ಲ ಮಾಡ್ಕೊಳ್ಳೋರು. ನಾನು ಹುಷಾರು ಇರಲಿಲ್ವಲ್ಲ, ಆವಾಗಲಿಂದ ಒಂದು ಹೇಳಬೇಕು ಅಂತಂದರೆ ಒಂದು ತಿಂಗಳಿಂದ ಅವರೇ ಸಹ ಈ ಕೆಲಸಗಳೆಲ್ಲ ಮಾಡ್ಕೊಳ್ಳೋರು. ಹಾಗಾಗಿ ನಾನು ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ. ಇವತ್ತೇ ಕೆಲಸ ಈ ಥರ ಎಲ್ಲ ಮಾಡ್ತಾ ಇರೋದು. ಫಸ್ಟ್ನೇ ಸಲ ಈ ಥರ ಸಡನ್ನಾಗಿ ಈ ಥರ ಎಲ್ಲ ಕೆಲಸ ಮಾಡಿಕೊಂಡು ಕೆಲಸ ಬಿಟ್ಟು ಕೆಲಸ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಹಿಂಸೆ ಆಯ್ತದೆ. ಅಂದರೆ ಒಂದು 2 ದಿನ ಅಡ್ಜಸ್ಟ್ ಆಗಿಬಿಟ್ರೆ ಆಮೇಲೆ ಮಾಡ್ತೀನಿ. ಇವತ್ತಂತೂ ಸಖತ್ತು ತುಂಬಾ ಟಯರ್ಡ್ ಆಗ್ತಾಯಿತ್ತು ಹೇಳಬೇಕು ಅಂತ ಅಂದರೆ. ಆಡು ತುಂಬ ದಿನ ಆಯಿತು ಮೇಯಿಸಿ, ಇವತ್ತು ಆಡುಗಳು ಎಲ್ಲ ಕೆಲಸ ಮಾಡಿ ತುಂಬಾ ಟಯರ್ಡ್ ಆಗ್ತಾಯಿತ್ತು.
ಫ್ರೆಂಡ್ಸ್ ಹಾಗೆಯೇ ಇವಾಗ ಹಾಲು ಕರೆಕ್ಟ್ ಟೈಮ್ ಆಗಿತ್ತು. ಅಲ್ಲಿ ಸಂಜೆ 5 ಕಾಲಾಗಿತ್ತು. ಅದಕ್ಕೆ ಹಸುನ ಹಿಡ್ಕೊಂಬಂದು ನೀರು ತೋರಿಸಿ ಇವಾಗ ಹಾಲು ಕರಿಯೋದಕ್ಕೆ ಕಟ್ಟಾಕೊಳ್ತಾ ಇದ್ದೆ. ತುಂಬಾ ಗಾಳಿ ಬೀಸ್ತಾ ಇತ್ತು. ಅದಕ್ಕೆ ಕಿವಿಗೆ ಬಟ್ಟೆನೂ ಸಹ ಕಟ್ಟಿದ್ದೆ. ಆಮೇಲೆ ಏನು ಗೊತ್ತಾ, ಹಾಲು ಕರಿಬೇಕಾದ್ರೆ ನಮ್ಮ ಹಸು ಐತಲ್ಲ ಬಾಲ್ದಲ್ಲಿ ಹೊಡಿತಾ ಇರ್ತದೆ, ಬರೀ ಕಿವಿಗೆ ಏಟಾಗ್ತಾ ಇರ್ತದೆ. ಗಾಳಿ ಬೇರೆ ಬೀಸ್ತಾ ಇತ್ತಲ್ಲ, ಕಿವಿಗೆ ಬೇರೆ ಹೊಡಿತದೆ ಅಂತ ಅಂದ್ಬಿಟ್ಟು ತಲೆಗೆ ಬಟ್ಟೆನೂ ಸಹ ಕಟ್ಟಿದ್ದೆ. ಇವಾಗ ಹಾಲು ಕರ್ಕೊಂಡು ಹಾಲು ತಗೊಂಡು ಹೋಗಬೇಕು. ಅಪ್ಪ ಬೇರೆ ಊರಿಗೆ ಹೋಗಿದೆ. ಇವಾಗ ನಾನೇ ಕರ್ಕೊಂಡು ಹೋಗಬೇಕು. ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.